ಜೀವನದಲ್ಲಿ ಎಷ್ಟೇ ಒಳ್ಳೆಯವರಾಗಿದ್ದರೂ ಯಾಕೋ ಕೆಲವೊಮ್ಮೆ ನಮ್ಮನ್ನೇ ಹೆಚ್ಚು ನೋವುಗಳು ಹುಡುಕಿಕೊಂಡು ಬರುತ್ತೆ. ನಾವು ಯಾರಿಗೂ ಕೆಡುಕು ಮಾಡಿಲ್ಲ ಅಂದರೂ ನಮಗೆ ಮೋಸ ಆಗತ್ತೆ. ನಾವು ಪ್ರೀತಿಸಿದವರು ದೂರ ಆಗ್ತಾರೆ, ನಾವು ನಂಬಿದವರು ಕೈ ಬಿಡ್ತಾರೆ. ಆ ಸಮಯದಲ್ಲಿ ಮನಸ್ಸು ಒಂದು ಪ್ರಶ್ನೆ ಕೇಳತ್ತೆ, ನಾನು ಇಷ್ಟೆಲ್ಲ ಒಳ್ಳೆಯವನಾಗಿದ್ರೂ ದೇವರು ನನ್ನ ಜೊತೆ ಯಾಕೆ ಹೀಗೆ ಮಾಡ್ತಿದ್ದಾನೆ ಅಂತ. ಸ್ನೇಹಿತರೆ, ಅದೇ ಪ್ರಶ್ನೆಗೆ ಉತ್ತರ ಕೊಟ್ಟದ್ದು ಭಗವದ್ಗೀತೆಯ 2ನೇ ಅಧ್ಯಾಯ. ಇದು ಕೇವಲ ಯುದ್ಧದ ಕಥೆಯಲ್ಲ, ಇದು ಒಂದು ಒಡೆದು ಹೋದ ಹೃದಯದ ಕಥೆ. ಅಂದರೆ ಮನುಷ್ಯನ ಮನಸ್ಸನ್ನು ಮತ್ತೆ ಎಬ್ಬಿಸುವ ಅಧ್ಯಾಯ, ಮನುಷ್ಯನ ಮನಸ್ಸಿಗೆ ಸ್ಫೂರ್ತಿ ಕೊಡುವ ಅಧ್ಯಾಯ, ಒಡೆದು ಹೋದ ಹೃದಯಕ್ಕೆ ದಾರಿ ತೋರಿಸುವ ದಾರಿದೀಪ. ಇದು ಕೇವಲ ಅರ್ಜುನನ ಕಥೆ ಮಾತ್ರ ಅಲ್ಲ, ಇಂದು ಬದುಕಿನ ಒತ್ತಡದಲ್ಲಿ ಕುಗ್ಗಿ ಹೋಗಿರುವ ಪ್ರತಿಯೊಬ್ಬರ ಕಥೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಮನಸ್ಸನ್ನು ಮುಟ್ಟುವ ರೀತಿಯಲ್ಲಿ ಭಗವದ್ಗೀತೆಯ 2ನೇ ಅಧ್ಯಾಯದ ಅಮೂಲ್ಯ ಸಂದೇಶವನ್ನು ಕೇಳೋಣ. ಅರ್ಜುನನ ಮನಸ್ಥಿತಿ ಒಬ್ಬ ಸಾಮಾನ್ಯ ಮನುಷ್ಯನ ನೋವು. ಕುರುಕ್ಷೇತ್ರ ಯುದ್ಧ ಶುರುವಾಗೋ ಸಮಯ. ಅರ್ಜುನ ರಥದ ಮೇಲೆ ನಿಂತು ನೋಡಿದ. ಎದುರಿಗೆ ಶತ್ರುಗಳಿಲ್ಲ, ತನ್ನವರೇ ನಿಂತಿದ್ದರು. ಗುರು, ತಾತ, ಸಂಬಂಧಿಕರು, ಸ್ನೇಹಿತರು. ಅವನ ಕೈಯಲ್ಲಿದ್ದ ಗಾಂಡೀವ ನಡುಗುತ್ತಿತ್ತು. ಕೆಳಗೆ ಬಿಟ್ಟ. ದೇಹ ನಡುಗಲು ಶುರುವಾಯಿತು. ಕಣ್ಣಲ್ಲಿ ನೀರು ಹರಿಯಿತು. ಮನಸ್ಸು ದುರ್ಬಲವಾಯಿತು. ಅವನು ಮಾಧವನಿಗೆ ಕೇಳಿದ, ನನಗೆ ಈ ಯುದ್ಧ ಬೇಡ ಕೃಷ್ಣ. ನನ್ನವರನ್ನು ಕಳೆದುಕೊಂಡು ಗೆಲ್ಲೋ ವಿಜಯ ನನಗೇಕೆ ಬೇಕು? ಇದು ಅರ್ಜುನನ ಮಾತು ಮಾತ್ರವಲ್ಲ, ಇದು ಹಲವರ ಜೀವನದಲ್ಲೂ ಇದೇ ಪರಿಸ್ಥಿತಿಯಾಗಿದೆ. ಈಗ ಒಂದು ಸೋಲು ಬಂದರೆ, ಒಂದು ಮೋಸ ಆದರೆ, ಒಂದು ಪ್ರೀತಿಯ ವ್ಯಕ್ತಿ ದೂರ ಹೋದರೆ ಮನಸ್ಸೇ ಕುಸಿದು ಹೋಗುತ್ತೆ. ಕೆಲವರು ಹೊರಗೆ ನಗ್ತಾರೆ, ಆದರೆ ಒಳಗಡೆ ಪ್ರತಿದಿನ ಒಡೆದು ಹೋಗುತ್ತಿರುತ್ತಾರೆ. ಆಗ ಕೃಷ್ಣ ಹೇಳಿದ ಮೊದಲನೇ ಮಾತು. ಕೃಷ್ಣನು ಅರ್ಜುನನನ್ನು ನೋಡಿ ಕೋಪದಿಂದ ಅಲ್ಲ, ಪ್ರೀತಿಯಿಂದ ಹೇಳಿದ, ಅರ್ಜುನ, ನೀನು ದುರ್ಬಲನಾಗಲು ಹುಟ್ಟಿಲ್ಲ. ಈ ಒಂದು ಮಾತೇ ಸಾಕು ಸ್ನೇಹಿತರೆ. ಜೀವನದಲ್ಲಿ ಯಾರಾದರೂ ನಮ್ಮನ್ನು ನಂಬಿದರೆ ನಮ್ಮೊಳಗಿನ ಶಕ್ತಿ ಮತ್ತೆ ಎದ್ದು ನಿಂತುಕೊಳ್ಳುತ್ತದೆ. ಕೃಷ್ಣನು ಅರ್ಜುನನಿಗೆ ಹೇಳಿದ, ಈ ಕಷ್ಟ ಶಾಶ್ವತ ಅಲ್ಲ, ಈ ದುಃಖವು ಕಳೆಯುತ್ತದೆ. ಇಂದು ನೀವು ಯಾವ ಸಮಸ್ಯೆಯಲ್ಲಿದ್ದರೂ ಈ ಮಾತನ್ನು ನೆನಪಿಟ್ಟುಕೊಳ್ಳಿ. ಇವತ್ತು ನೋವು ಇದೆ ಅಂದರೆ ನಾಳೆ ಶಾಂತಿಯೂ ಬರುತ್ತದೆ. ಏಕೆಂದರೆ ಜೀವನ ಯಾವತ್ತೂ ಒಂದೇ ರೀತಿಯಲ್ಲಿ ಇರಲ್ಲ. ದೇಹ ಸಾಯುತ್ತದೆ, ಆತ್ಮ ಸಾಯುವುದಿಲ್ಲ. ಭಗವದ್ಗೀತೆಯ ಅತ್ಯಂತ ದೊಡ್ಡ ಸತ್ಯ ಇದಾಗಿದೆ. ಕೃಷ್ಣ ಹೇಳುತ್ತಾನೆ, ಆತ್ಮಕ್ಕೆ ಜನನವೂ ಇಲ್ಲ, ಸಾವೂ ಇಲ್ಲ. ಅಂದರೆ ನಾವು ಕೇವಲ ಈ ದೇಹ ಅಲ್ಲ, ದೇಹ ಒಂದಿನ ಮುಪ್ಪಾಗುತ್ತದೆ, ಆದರೆ ಆತ್ಮ ಶಾಶ್ವತ. ಸ್ನೇಹಿತರೆ, ಈ ಸತ್ಯ ನಿಮಗೆ ಅರ್ಥವಾದರೆ ಜೀವನದ ಹಲವಾರು ಭಯಗಳು ಕಡಿಮೆಯಾಗತ್ತೆ. ಸಾವಿನ ಬಗ್ಗೆ ಭಯ, ಕಳೆದುಕೊಳ್ಳುವ ಬಗ್ಗೆ ಭಯ, ಒಂಟಿತನದ ಭಯ ಎಲ್ಲವೂ ನಿಧಾನವಾಗಿ ಕಡಿಮೆಯಾಗುತ್ತದೆ. ಯಾಕೆ ನಮಗೆ ಹೆಚ್ಚು ದುಃಖ ಆಗುತ್ತದೆ ಗೊತ್ತಾ? ಇದಕ್ಕೆ ಕೃಷ್ಣ ಪರಮಾತ್ಮನು ಒಂದು ಸುಂದರವಾದ ಮಾತನ್ನ ಹೇಳುತ್ತಾನೆ. ಅತಿಯಾದ ಆಸಕ್ತಿ ಇರುವ ಜಾಗದಲ್ಲೇ ಹೆಚ್ಚು ದುಃಖ ಹುಟ್ಟುತ್ತದೆ. ನಾವು ಕೆಲವರನ್ನು ತುಂಬ ಹಿಡಿದುಕೊಳ್ಳಲು ಪ್ರಯತ್ನಿಸುತ್ತೇವೆ. ಅವರು ದೂರವಾದಾಗ ಬದುಕೆ ಖಾಲಿಯಾದಂತೆ ಅನಿಸುತ್ತದೆ. ಅದಕ್ಕೆ ಕೃಷ್ಣ ಹೇಳುತ್ತಾನೆ, ಯಾರೂ ಶಾಶ್ವತವಾಗಿ ನಮ್ಮ ಜೊತೆ ಇರಲ್ಲ ಮತ್ತು ಬರಲ್ಲ. ಇದು ಕಹಿ ಸತ್ಯ. ಆದರೆ ಇದೇ ಜೀವನದ ನಿಜಾಂಶ, ಸತ್ಯಾಂಶ ಅನ್ನೋದನ್ನ ಯಾರೂ ಸರಿಯಾಗಿ ಅರ್ಥ ಮಾಡಿಕೊಳ್ಳಲ್ಲ. ಅದಕ್ಕೆ ಯಾರನ್ನು ಅತಿಯಾಗಿ ಹಚ್ಕೋಬಾರ್ದು, ಪ್ರೀತಿಸಬಾರ್ದು. ಆದರೆ ಅವರನ್ನು ಪ್ರೀತಿ ಮಾಡಿ, ನಿಮ್ಮ ಮನಸ್ಸನ್ನೇ ಅವ್ರ ಕೈಗೆ ಕೊಟ್ಟು ಮನಸ್ಸನ್ನೇ ಕಳ್ಕೊಳ್ಳೋ ಅಷ್ಟು ಪ್ರೀತಿಸಬೇಡಿ. ಕೆಲಸದ ಬಗ್ಗೆ ಗಮನ ಕೊಡಿ, ನಿಮ್ಮ ಕೆಲಸ ಮಾಡಿ, ಫಲದ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಡಿ. ಇದೇ ನಮಗೆ 2ನೇ ಅಧ್ಯಾಯದ ಅತ್ಯಂತ ಪ್ರಸಿದ್ಧವಾದ ಸಂದೇಶ ಆಗಿದೆ. ಇದರ ಅರ್ಥ ಏನು ಗೊತ್ತಾ? ನಿಮಗೆ ಕೆಲಸ ಮಾಡೋ ಹಕ್ಕು ಇದೆ, ಆದರೆ ಫಲದ ಮೇಲೆ ಹಕ್ಕಿಲ್ಲ. ಇಂದು ಹಲವರು ದುಃಖದಲ್ಲಿ ಇರುವುದಕ್ಕೆ ಕಾರಣ ಇದೇ ಆಗಿದೆ. ತಕ್ಷಣವೇ ಫಲ ಬೇಕು, ತಕ್ಷಣವೇ ಯಶಸ್ಸು ಬೇಕು,
ತಕ್ಷಣವೇ ಹಣ ಬೇಕು. ಆದರೆ ಜೀವನದಲ್ಲಿ ಅಷ್ಟು ಬೇಗ ಎಲ್ಲವನ್ನೂ ದೇವರು ಕೊಡೋದಿಲ್ಲ. ಒಬ್ಬ ರೈತ ಬೀಜವನ್ನು ಬಿತ್ತಿದ ತಕ್ಷಣ ಹಣ್ಣು ಸಿಗುತ್ತಾ? ಅವನು ಕಾಯ್ತಾನೆ, ಮಳೆ ಬರೋದಕ್ಕೆ ವೇಟ್ ಮಾಡ್ತಾನೆ. ಆ ಮಳೆ ಬಂದಾಗ ಬೀಜ ಮೊಳಕೆಯಾಗಿ ಅದು ಗಿಡ ಆಗಲಿ ಅಂತ ಆ ಸಮಯಕ್ಕೆ ಕಾಯ್ತಾನೆ. ಅದೇ ರೀತಿ ಎಲ್ಲ ವಿಷಯದಲ್ಲೂ ಕೂಡ ಪ್ರೊಸೆಸ್ ಇರುತ್ತೆ. ನಿಮ್ಮ ಕಷ್ಟಗಳಿಗೂ ಒಂದು ಸಮಯ ಅಂತ ಬರುತ್ತೆ, ಅದು ಕಳೆದು ಹೋಗಕ್ಕೆ. ಇವತ್ತು ನೀವು ಮಾಡುತ್ತಿರುವ ಪರಿಶ್ರಮ ಒಂದು ದಿನ ನಿಮ್ಮ ಜೀವನವನ್ನೇ ಬದಲಾಯಿಸತ್ತೆ. ಇತರರು ಏನು ಹೇಳ್ತಾರೆ ಅನ್ನೋದಕ್ಕೆ ಬದುಕಬೇಡಿ. ಅರ್ಜುನ ಯುದ್ಧ ಮಾಡೋಕೆ ಹೆದರಿದಾಗ ಅವನ ಮನಸ್ಸು ಕೂಡ ಇದೇ ರೀತಿ ಹಲವಾರು ವಿಚಾರಕ್ಕೆ ಗೊಂದಲವಾಗಿತ್ತು. ಆಗ ಕೃಷ್ಣ ಪರಮಾತ್ಮ ಹೇಳಿದ ಮಾತು ಒಂದೇ, ನಿನ್ನ ಧರ್ಮವನ್ನು ನೀನು ಮಾಡು. ಹಾಗೆ ಸ್ನೇಹಿತರೆ, ಜೀವನದಲ್ಲೂ ಎಲ್ಲರನ್ನೂ ಖುಷಿ ಪಡಿಸೋಕೆ ಹೋದರೆ ಕೊನೆಗೆ ನಾವು ನಮ್ಮನ್ನೇ ಕಳ್ಕೋತೀವಿ. ಜನರು ಯಾವತ್ತೂ ಹೇಗೆ ಬದಲಾಗ್ತಾರೆ ಅಂತ ಗೊತ್ತಾಗಲ್ಲ. ಜನರು ಯಾವತ್ತೂ ಕೂಡ ನಮ್ಮ ಬೆನ್ನ ಹಿಂದೆ ಮಾತಾಡೋದನ್ನು ಬಿಡೋದಿಲ್ಲ. ಎಲ್ಲರೂ ನಮ್ಮ ಮುಂದೆ ಚೆನ್ನಾಗೇ ಇರ್ತಾರೆ, ನಾವು ಇಲ್ಲದೆ ಹೋದಾಗ ನಮ್ಮ ಬೆನ್ನ ಹಿಂದೆ ಅವರಿಗೆ ಹೇಗೆ ಬೇಕೋ ಹಾಗೆ ಮಾತಾಡ್ತಾರೆ. ನೀವು ಸೋತಾಗ ನಗ್ತಾರೆ, ಗೆದ್ದಾಗ ಅಸೂಯೆ ಪಡ್ತಾರೆ. ಅದಕ್ಕೆ ನಿಮ್ಮ ಜೀವನದ ದಾರಿಯನ್ನು ನೀವು ಆಯ್ಕೆ ಮಾಡ್ಕೋಬೇಕು. ನೀವೇ ಆಯ್ಕೆ ಮಾಡ್ಕೋಬೇಕು. ಇಲ್ಲ ಅಂದರೆ ನಿಮ್ಮ ಜೀವನನ ನಡೆಸೋದಕ್ಕೆ ಯಾರೂ ಬರಲ್ಲ. ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಡಬೇಕು. ಇಲ್ಲ ಅಂದರೆ ಜೀವನ ತುಂಬ ಕಷ್ಟ ಆಗತ್ತೆ. ಕೃಷ್ಣ ಹೇಳ್ತಾನೆ, ಮನಸ್ಸೇ ನಮ್ಮ ಗೆಳೆಯ. ಮನಸ್ಸೇ ಮನುಷ್ಯನಿಗೆ ಶತ್ರು ಮತ್ತು ಮಿತ್ರ ಆಗಿರುತ್ತೆ. ಒಮ್ಮೆ ನಮ್ಮ ಮನಸ್ಸು ಮಿತ್ರನಾಗಿದ್ದಾಗ ಎಲ್ಲವೂ ಚೆನ್ನಾಗಿರುತ್ತೆ. ನಮ್ಮ ಮನಸ್ಸು ಒಂದು ವೇಳೆ ಶತ್ರು ಆದರೆ ಜೀವನನೇ ಅಲ್ಲೋಲ ಕಲ್ಲೋಲ ಆಗತ್ತೆ. ಎಷ್ಟು ದೊಡ್ಡ ಹಣ ಇದ್ರೂ ಮನಸ್ಸಿಗೆ ಶಾಂತಿ ನೆಮ್ಮದಿ ಇಲ್ಲ ಅಂದರೆ ಯಾವ ಪ್ರಯೋಜನವೂ ಇಲ್ಲ. ಇಂದು ಹಲವರು ಹೊರಗಡೆ ಚೆನ್ನಾಗಿರ್ತಾರೆ, ಆದರೆ ಒಳಗಡೆ ಒತ್ತಡದಲ್ಲೇ ಬದುಕ್ತಾ ಇರ್ತಾರೆ. ಯಾಕೆ ಗೊತ್ತಾ? ಮನಸ್ಸು ಯಾವತ್ತೂ ಹೋಲಿಕೆ ಮಾಡೋದನ್ನೇ ಮಾಡ್ತಿರತ್ತೆ. ಅವನಿಗೆ ಅದಿದೆ, ನನಗೆ ಇಲ್ಲ. ಈ ಹೋಲಿಕೆ ಜೀವನದ ಸಂತೋಷವನ್ನೇ ಕಸಿದುಕೊಂಡು ಬಿಡತ್ತೆ. ಸೋಲು ಅಂಥದ್ದು ಅಂತ್ಯ ಅಲ್ಲ. ಅರ್ಜುನ ಮೊದಲಿಗೆ ಯುದ್ಧದಿಂದ ಓಡಿ ಹೋಗೋದನ್ನ ಬಯಸಿದ್ದ, ಆದರೆ ಕೃಷ್ಣನ ಮಾತು ಅವನನ್ನ ಬದಲಾಯಿಸಿತು. ಅವನ ಮನಸ್ಸಿಗೆ ಧೈರ್ಯವನ್ನ ಕೊಟ್ಟಿತ್ತು. ಹಾಗೇನೆ ನಾವು ಜೀವನದಲ್ಲಿ ಕೆಲವೊಮ್ಮೆ ಎಲ್ಲ ಕಷ್ಟಗಳನ್ನು ನೋಡಿ ಕುಗ್ಗಿ ಬಿಡ್ತೀವಿ. ನನ್ನಿಂದ ಏನೂ ಆಗಲ್ಲ, ನನ್ನ ಜೀವನ ಮುಗ್ದೇ ಹೋಯ್ತು ಅಂತ ಹೇಳ್ತೀವಿ. ಆದರೆ ನೆನಪಿರಲಿ, ಒಡೆದು ಹೋದ ಮನಸ್ಸು ಒಂದು ದಿನ ಬಲಿಷ್ಠ ಆಗೇ ಆಗತ್ತೆ. ರಾತ್ರಿ ಎಷ್ಟೇ ಕತ್ತಲಾಗಿದ್ರೂ ಬೆಳಗ್ಗೆ ಬರೋದು ಖಚಿತ. ಕೃಷ್ಣ ಪರಮಾತ್ಮ ಹೇಳುವ ದೊಡ್ಡ ಪಾಠ ಏನಂದರೆ, ಶಾಂತಿ ಅನ್ನೋದು ಹೊರಗಡೆ ಎಲ್ಲೂ ಇಲ್ಲ, ಅದು ನಮ್ಮ ಮನಸ್ಸಲ್ಲೇ ಇದೆ. ಹಣದಲ್ಲೂ ಇಲ್ಲ, ಹೆಸರಲ್ಲೂ ಇಲ್ಲ, ಜನರ ಮೆಚ್ಚುಗೆಯಲ್ಲೂ ಇಲ್ಲ. ನಿಜವಾದ ಶಾಂತಿ ಇರೋದು ನಮ್ಮೊಳಗೆ. ಯಾರು ಆಸೆ, ಕೋಪ, ಅಹಂಕಾರವನ್ನು ಕಡಿಮೆ ಮಾಡ್ಕೋತಾರೋ ಅವ್ರಿಗೆ ನಿಜವಾದ ಶಾಂತಿ ಸಿಗತ್ತೆ. ಅದಕ್ಕೇನೆ ನಮ್ಮ ಶಾಂತಿನ ನಾವು ಹೊರಗಡೆ ಹುಡುಕೋದು ಬೇಡ, ನಮ್ಮಲ್ಲೇ ಹುಡುಕೋಣ. ಆಗ ನಿಜವಾದ ಜೀವನದ ನೆಮ್ಮದಿ ಸಿಕ್ಕೇ ಸಿಗತ್ತೆ. ಇದನ್ನೇ ಭಗವದ್ಗೀತೆ ನಮಗೆ ಹೇಳೋದು. ಭಗವದ್ಗೀತೆಯ ವಿಚಾರದಲ್ಲಿ ಹಲವಾರು ರೂಪದಲ್ಲಿ ನಮ್ಮ ಜೀವನಕ್ಕೆ ಹೊಂದಿಕೆ ಆಗೋ ರೀತಿ, ಜೀವನಕ್ಕೆ ನಮಗೆ ಮನಸ್ಸಿಗೆ ಮುಟ್ಟೋ ರೀತಿಯ ಸಂದೇಶವನ್ನೇ ಹೊಂದಿರೋದು. ಅದಕ್ಕೆ ಭಗವದ್ಗೀತೆಯ 2ನೇ ಅಧ್ಯಾಯ ಈ ಪಾಠವನ್ನು ನಮಗೆ ತಿಳಿಸುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಎಷ್ಟೇ ನೋವಿದ್ರೂ ನಮ್ಮ ಮನಸ್ಸಿನಲ್ಲಿ ಇರುವಂತಹ ಶಾಂತಿಯನ್ನು ನಾವೇ ಕಂಡುಕೊಂಡು ಜೀವನವನ್ನು ನಗನಗ್ತಾ ಸಾಗಿಸೋಣ. ವೀಕ್ಷಕರೇ, ಈ ಸಂದೇಶ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಈ ಮಾಹಿತಿ ಇಷ್ಟವಾಗಿದ್ದರೆ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.